ಈಗ ಹಾಗಲಕಾಯಿ ಪಲ್ಯ ಮಾಡೋದು ಹೇಳ್ತೀನಿ ನೋಡ್ರಿ. ಪಾವು ಕಿಲೋ ಹಾಗಲಕಾಯಿ ಐತ್ರಿ. ಇದು ಪಾವು ಕಿಲೋ ಹಾಗಲಕಾಯಿ ಐತಿ. ಇದಕ್ಕೆ ಒಂದು ಸಣ್ಣ ಉಳ್ಳಾಗಡ್ಡಿ, ಒಂದು ಸ್ಪೂನ್ ಗುರ ಪುಡಿ, ಒಂದು ಸ್ಪೂನ್ ಖಾರ ಪುಡಿ, ಒಂದು ಸ್ಪೂನ್ ಉಪ್ಪು, ಒಂದು ಸ್ಪೂನ್ ಬೆಲ್ಲ, ಅರ್ಧ ಸ್ಪೂನ್ ಅರಿಶಿನ ಪುಡಿ, ಒಂದು ಗಿರ್ದಾನಿ ಲಿಂಬೆ ಹಣ್ಣು. ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊತೀವ್ರಿ. ಒಂದು ಸ್ವಲ್ಪ ಗ್ಯಾಸ್ ಚಾಲು ಮಾಡ್ತೀವಿ ನೋಡ್ರಿ. ಪಾವು ಕಿಲೋ ಅದಾವ್ರಿ ಹಾಗಲಕಾಯಿ. ತೊಳೆದು ಹೆಚ್ಚಿರಿ ಅಷ್ಟ. ಯಾಕಂದ್ರೆ ಕೆಲವೊಬ್ರು ಉಪ್ಪಿನ್ಯಾಗ ಕಲಿಸಿರ್ತಾರೆ ಹೆಚ್ಚಿ. ಹಂಗೇನು ಮಾಡಬೇಡ್ರಿ. ದಡ ಸ್ವಚ್ಛ ತೊಳೆರಿ, ಹೆಚ್ಚಿಬಿಡ್ರಿ. ಇಷ್ಟು ಹೆಚ್ಚಿ ಹಿಂಗೆ ಹಚ್ಬೇಕು ನೋಡ್ರಿ. ಹೆಚ್ಚಿ ಹುರಿಬೇಕ್ರಿ. ಒಂದು ಸ್ವಲ್ಪ ಮೆತ್ತದಾಗಂಗೆ ಹುರಿಬೇಕಷ್ಟ. ಭಾಳ ಹುರಿಬೇಡ್ರಿ. ಭಾಳ ಹುಡ್ರೆ ಇಸ ಹೋಗ್ಬಿಡುತ್ತೆ. ಸ್ವಲ್ಪ ಇಸ ಇದ್ರೆ ಚಲೋ ಆಗುತ್ತೆ ರೀ ಅದು. ಈಗ ಹುರಿತು ನೋಡ್ರಿ ಹಾಗಲಕಾಯಿ. ಸ್ವಲ್ಪ ಮ್ಯಾಗ ಬೆಚ್ಚಗಾರ ಸಾಕ್ರಿ. ಅಷ್ಟಾಗ ತೆಗೆದು ಬಿಡೋದು. ತೆಗೆದು ಒಗ್ಗರಣೆ ಹಾಕ್ಬೇಕು ನೋಡ್ರಿ. ಈಗ ಒಗ್ಗರಣೆ ಹಾಕ್ತೀನಿ ನೋಡ್ರಿ. 1-2 ಸ್ಪೂನು ಎಣ್ಣೆ ಹಾಕಿನ್ರಿ. ಗ್ಯಾಸ್ ಚಾಲು ಮಾಡಿ ನೋಡ್ರಿ. ಈಗ ಎಣ್ಣೆ ಕಾದೈತಿ, ಉಳ್ಳಾಗಡ್ಡಿ ಹಾಕ್ತೀನಿ. ಸ್ವಲ್ಪ ಕುದಿಬೇಕು ಎಣ್ಣೆ ಉಳ್ಳಾಗಡ್ಡಿ. ಗ್ಯಾಸ್ ಸ್ವಲ್ಪ ಸಣ್ಣ ಮಾಡಿ ಈ ಹುರಿದಿರೋ ಹಾಗಲಕಾಯಿ ಹಾಕ್ಬೇಕ್ರಿ. ಕಲಿಸ್ಬೇಕ್ರಿ. ಇದನ್ನ ಹಾಕಿ ಸ್ವಲ್ಪ ಹುರ್ಕೊಂಡ್ರೆ ಸಾಕ್ರಿ ಹಾಗಲಕಾಯಿ. ಭಾಳ ಹುರಿದ್ರೆ ಅಂದ್ರೆ ಇಸಾಗ ಹೋಗ್ಬಿಡ್ತೀರಿ. ಅದಕ್ಕೆ ಸ್ವಲ್ಪ ಹುರಿಬೇಕ್ರಿ. ಅಂದ್ರೆ ರುಚಿ ಹೆಚ್ಚು ಮಾಡುತ್ತೆ. ಹಿಂಗೆ ಈಗ ಕಲಿಸ್ಬೇಕು. ಆಮೇಲೆ ಇವಿಷ್ಟು ಹಾಕಿಬಿಡ್ಬೇಕು ನೋಡ್ರಿ. ತೊಗೊಂಡಿದ್ದಕ್ಕೆ ಹಾಕೋದು. ಹಾಕಿ ಕಲಿಸ್ಬೇಕು. ಆಮೇಲೆ ಈ ಗಿರ್ದ ಲಿಂಬೆಹಣ್ಣು ಹಿಂಡ್ಬೇಕು. ಲಿಂಬೆಹಣ್ಣು ಹಾಕೋದ್ರಿಂದ ಒಂದು ಸ್ವಲ್ಪ ಇಸ ಕಮ್ಮಿ ಆಗುತ್ತೆ. ಹುಂಚೆಹಣ್ಣು ಹಾಕ್ಬೋದು, ಲಿಂಬೆಹಣ್ಣು ಹಾಕ್ಬೋದು. ಹುಳಿ ಕಮ್ಮಿ ಉಣ್ತೀರಿ ಅಂದ್ರೆ ಲಿಂಬೆಹಣ್ಣು ಹಾಕ್ರಿ. ಹೆಚ್ಚಿಗೆ ಉಣ್ಣೋರಿದ್ರೆ ಹುಂಚೆಹಣ್ಣು ಹಾಕ್ರಿ. ಇದು ಆತು ನೋಡ್ರಿ. ಇದನ್ನು ಹಿಂಗೆ ಮುಚ್ಚಿಡ್ಬೇಕು ಒಂದು ಸ್ವಲ್ಪ ಹೊತ್ತು. ಈಗ ಇದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕ್ಬೇಕು ನೋಡ್ರಿ. ಹಾಕಿ ಒಂದು 5 ನಿಮಿಷ ಕುದಿಸ್ಬಿಡ್ರಿ. ಹಣ್ಣು ತಯಾರಾಗಿಬಿಡ್ತು ನೋಡ್ರಿ. ಸಣ್ಣ ಗ್ಯಾಸ್ ಇಟ್ಟು ಈಗ ಕುದೀತು ನೋಡ್ರಿ. ಹಣ್ಣು ಕುದ್ದೈತೆ ನೋಡ್ರಿ. ಹಾಗಲಕಾಯಿ ಪಲ್ಯ ಲಿಂಬೆ ಹಣ್ಣಿಂದು ತಯಾರಾತು ನೋಡ್ರಿ.